ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲಾಗಿ ಹಾಕುವಂಥ ಒಂದು ಕ್ರೋಶೆ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ಗಂಟ ಇಟ್ಕೊಂಡಿದ್ದೀನಿ. ಸ್ಯಾಂಪಲ್ ಪೀಸ್ಗೆ ಹಾಕೋತಾ ಇದ್ದೀನಿ ಈ ಡಿಸೈನ್ನ. ಸಾರಿಗೆ ಹಾಕೋದಿದ್ರೆ ಪಲ್ಲು ರೈಟ್ ಸೈಡ್ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬೇಗ ಬರುತ್ತೆ. ಸೊ ಇಲ್ಲಿ 2 ಸತಿ ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಬೇಕಾದ್ರೆ ಲೂಸಾಗೇ ಇರಲಿ ಲಾಕು. ಹಾಗೆಯೇ ಎಳೆದು ನೀವು ಲಾಕ್ನ ಮಾಡೋದಕ್ಕೆ ಹೋಗಬೇಡಿ. ಎಳೆದು ಲಾಕ್ ಮಾಡಿದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಮತ್ತೆ ನಾನು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಮತ್ತೆ 2 ಚೈನ್ ಹಾಕ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಮತ್ತೆ 2 ಚೈನ್ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಮತ್ತೆ 2 ಚೈನ್, ಇದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಬೇಸ್ ಲೈನ್ ಕಂಪ್ಲೀಟ್ ಸೀರೆಗೆ 2 ಚೈನ್ ಹಾಕಿ ಲಾಕ್ ಮಾಡುವಂಥದ್ದು. ಇದೇ ರೀತಿ ಪೂರ್ತಿ ಸೀರೆನ ಮಾಡಬೇಕಾಗುತ್ತೆ. ಮೊದಲನೇ ಸ್ಟೆಪ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಬೇಸ್ ಲೈನಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿ ಲಾಕ್ಗಳನ್ನ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 2 ಟೈಮ್ಸ್ ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸತಿ ಲಾಕ್ ಮಾಡಿರ್ತೀವಲ್ಲ, ಸೊ ಅದಕ್ಕೆ ಮತ್ತೆ ನಾನಿಲ್ಲಿ 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಆದಮೇಲೆ ಸ್ವಲ್ಪ ದಾರನ ಮೇಲೆತ್ಕೊಳ್ಳಿ. ಸ್ವಲ್ಪ ದಾರನ ಮೇಲೆತ್ತಿ ಒಂದು ರೌಂಡ್ ಬೀಡನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನೀವಿಲ್ಲಿ ರೌಂಡ್ ಶೇಪಲ್ಲಿ ಬೇರೆ ಯಾವ ರೀತಿಯ ಬೀಡ್ ಬೇಕಾದರೂ ನೀವು ತಗೊಳ್ಬೋದು. ನಾನಿಲ್ಲಿ ಪ್ಲೇನ್ ಬೀಡನ್ನ ತೊಗೊಂಡಿದ್ದೀನಿ. ಸೊ ಒಂದು ಬ್ಲಾಕ್ನ ಅಂದರೆ ಫಸ್ಟ್ ನಾವು 2 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಅದನ್ನು ಸ್ಕಿಪ್ ಮಾಡಿ 2ನೇ ಬ್ಲಾಕ್ಗೆ ನಾನಿಲ್ಲಿ ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಮೊದಲನೇ ಬ್ಲಾಕ್ನ ಸ್ಕಿಪ್ ಮಾಡಿ 2ನೇ ಬ್ಲಾಕ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, 2ನೇ ಬ್ಲಾಕ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಸೆಟ್ ಮಾಡ್ಕೊಳ್ಳಿ ಅದನ್ನು. ಸೊ ಅಲ್ಲಿಂದ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕಿ ನೆಕ್ಸ್ಟ್ ಬ್ಲಾಕ್ಗೆ ಅದನ್ನು ಲಾಕ್ ಮಾಡ್ಕೊಳ್ಳಿ. 1 ಚೈನ್ ಹಾಕಿ ನೆಕ್ಸ್ಟ್ ಬ್ಲಾಕ್ಗೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ 1 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ನ ಹಾಕ್ಕೊಂಡು ನೀಡಲ್ಗೆ 1 ಸತಿ ದಾರ ಸುತ್ತಿ, ಅಲ್ಲಿ ಈಗ ನಾವು ಲಾಕ್ ಮಾಡ್ಕೊಂಡಿವಲ್ಲ, 1 ಚೈನ್ ಹಾಕಿ ನೆಕ್ಸ್ಟ್ ಬ್ಲಾಕ್ಗೆ ಲಾಕ್ನ ಮಾಡ್ಕೊಂಡ್ವಲ್ಲ, ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2ರಲ್ಲೊಂದು ಡಬಲ್ ಕ್ರೋಶೆ ಕಮ್ಮನ್ನು ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? 1 ಚೈನ್ ಹಾಕಿ ನಾವು ನೆಕ್ಸ್ಟ್ ಬ್ಲಾಕಿಗೆ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿ ಹೋಗಿ ಆ ಲಾಕ್ನಲ್ಲಿ ಗ್ಯಾಪ್ ಕಾಣಿಸುತ್ತೆ. ಸೊ ಅಲ್ಲಿ ಹೋಗಿ ನಾವು ದಾರ ತಂದು ಡಬಲ್ ಕ್ರೋಶೆ ಕಮ್ಮನ ಮಾಡ್ಕೋಬೇಕು. ಮತ್ತೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ನೋಡಿ, 2 ಚೈನ್ ಹಾಕ್ಕೋಬೇಕು. ನೀಡಲ್ಗೆ 1 ಸತಿ ದಾರ ಸುತ್ಕೋಬೇಕು. ಅಲ್ಲಿ 2 ಚೈನ್ ಹಾಗೇ ಡಬಲ್ ಕ್ರೋಶೆ ಕಂಬ ಇರುತ್ತಲ್ವ ಕೆಳಗಡೆ, ಅದರ ಮಿಡ್ಲಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು. ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ 2 ಚೈನ್, ನೀಡಲ್ಗೆ 1 ಸತಿ ದಾರ ಸುತ್ಕೊಳ್ಳಿ. ಕೆಳಗಡೆ ಇರೋ ಬ್ಲಾಕ್
2 ಚೈನ್ ಹಾಗೆ ಡಬಲ್ ಕ್ರೋಶೆ ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ. ಸೊ ಅಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಅರ್ಥ ಆಗ್ತಾ ಇದೆಯಾ ಅಲ್ವಾ? 2 ಚೈನ್, ಒಂದು ಸತಿ ನೀಡಲ್ಗೆ ದಾರ ಸುತ್ಕೊಳ್ಳಿ, ಡಬಲ್ ಕ್ರೋಶೆ ಹಾಗೆ 2 ಚೈನ್ ಗ್ಯಾಪ್ ಮಧ್ಯೆ ಕೆಳಗಡೆ ಇರೋ ಫಸ್ಟ್ ನಾವು ಮಾಡ್ಕೊಂಡ್ವಲ್ಲ, ಸೊ ಅಲ್ಲಿ ಹೋಗಿ ದಾರ ತಂದು ಕ್ಲಿಯರಾಗಿ ಕಾಣಿಸ್ತಿದೆ, ಅಲ್ಲಿ ಗ್ಯಾಪ್ ಕಾಣಿಸುತ್ತೆ ನಿಮಗೆ, ವಿಡಿಯೋ ಕಾಣಿಸುತ್ತೆ, ಡೈರೆಕ್ಟಾಗಿ ಕಾಣಿಸುತ್ತೆ ಅದು. ಸೊ ಅಲ್ಲಿ ಹೋಗಿ ದಾರ ತಂದು ಇಲ್ಲಿ ಡಬಲ್ ಕ್ರೋಶೆ ಕಮ್ಮ ಮಾಡುವಂಥದ್ದು. ಇದೇ ರೀತಿ ಒಟ್ಟು ನಾನು 7 ಬ್ಲಾಕ್ಗಳು, ಅಂದರೆ ಇದೇ ರೀತಿ ನಾನು ಏನು 2 ಚೈನ್ ಹಾಗೆ ಡಬಲ್ ಕ್ರೋಶೆ ಕಂಬಗಳನ್ನು ಒಂದ ಮೇಲೆ ಒಂದು ಮಾಡ್ತಾ ಇದ್ದೀನಲ್ವ, ಸೊ ಇಲ್ಲಿ ಒಟ್ಟು 7 ಬ್ಲಾಕ್ಗಳನ್ನ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. 7 ಅಥವಾ 8 ಯು ಶೇಪ್ ಇನ್ನೂ ಲೆಂತ್ ಆಗಬೇಕು ಅಂತಂದರೆ 8 ಕಂಬಗಳನ್ನ ಮಾಡ್ಕೊಳ್ಳಿ. ಸೊ 7 ಮೀಡಿಯಮ್ ಸಾಕು. ಸೊ 8 ಬೇಕು ಅನ್ನೋರು ಇನ್ನೂ ಸ್ವಲ್ಪ ಯು ಶೇಪಲ್ಲಿ ನೀಟಾಗಿ ಬೇಕು ಅಂದರೆ ನೀವು 8 ಬ್ಲಾಕ್ನಾದರೂ ಮಾಡ್ಕೋಬೋದು. ನಾನಿಲ್ಲಿ 7 ಬ್ಲಾಕ್ಗಳನ್ನ ಮಾಡ್ಕೊಂಡಿದ್ದೀನಿ. 7 ಬ್ಲಾಕ್ಗಳನ್ನ ಇಲ್ಲಿ ಮಾಡ್ಕೊಂಡಿದ್ದೀನಿ. 7 ಬ್ಲಾಕ್ಗಳನ್ನ ಆದಮೇಲೆ ಇಲ್ಲಿ ನೋಡಿ, 1 2 3 4 ಬ್ಲಾಕ್ಗಳನ್ನ ಸ್ಕಿಪ್ ಮಾಡಿಬಿಟ್ಟು 5ನೇ ಬ್ಲಾಕ್ಗೆ ನೋಡಿ, ಒಂದಲ್ಲಿ ನಾವು ಲಾಕ್ನ ಆರ್ಜಿನ ಸ್ಟಾರ್ಟ್ ಮಾಡಿರುವಂಥದ್ದು, ಮಿಡಲಲ್ಲಿ ನಾವು 4 ಬ್ಲಾಕ್ಗಳನ್ನ ಸ್ಕಿಪ್ ಮಾಡಬೇಕು, 5ನೇ ಬ್ಲಾಕ್ಗೆ ಎಂಡ್ ಮಾಡಬೇಕು. ಫಸ್ಟ್ ಒಂದು ಬ್ಲಾಕಿಗೆ ನಾವು ಆರ್ಜಿನ ಸ್ಟಾರ್ಟ್ ಮಾಡ್ಕೊಂಡ್ವಿ, ಅಲ್ಲಿಂದ ನೆಕ್ಸ್ಟ್ 4 ಬ್ಲಾಕ್ಗಳನ್ನ ಸ್ಕಿಪ್ ಮಾಡಿಬಿಟ್ಟು 5ನೇ ಬ್ಲಾಕ್ಗೆ ಲಾಕ್ನ ಮಾಡ್ಕೋಬೇಕು. ಅರ್ಥ ಆಗ್ತಿದೆ ಅನ್ಕೋತೀನಿ. ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಬ್ಲಾಕಿಗೆ ಸ್ಕಿಪ್ ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ ಮತ್ತೆ ಒಂದು ಬ್ಲಾಕ್ಗೆ ನೆಕ್ಸ್ಟ್ ಬ್ಲಾಕ್ಗೆ ಲಾಕ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಬ್ಲಾಕ್ಗೆ ಲಾಕ್ ಮಾಡ್ಕೊಳ್ಳುವಂಥದ್ದು. ಮತ್ತೆ ಒಂದು ಚೈನು, ಅದರ ನೆಕ್ಸ್ಟ್ ಬ್ಲಾಕ್ಗೆ ಲಾಕ್, ಅಲ್ಲಿಂದ 1 2 ಚೈನ್, 1 2 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು. ಆ ಲಾಕ್ ಹಾಕಿರ್ತೀವಲ್ಲ, ಆ ಲಾಕ್ ಮೇಲೆ ಗ್ಯಾಪ್ ಕಾಣಿಸುತ್ತೆ ಮಧ್ಯ, ಸೊ ಅಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಮತ್ತೆ 2 ಚೈನ್, ನೀಡಲ್ಗೆ ಒಂದು ಸತಿ ದಾರ ಸುತ್ಕೋಬೇಕು. ಆ ಕಂಬ ಹಾಗೆ 2 ಚೈನ್ ಮಧ್ಯೆ ಹೋಗಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ. ಸ್ವಲ್ಪ ನೀವು ಕೈಯಲ್ಲಿ ಮೈಂಟೈನ್ ಮಾಡ್ಕೋಬೇಕಾಗತ್ತೆ. ಸೊ ಇದೇ ರೀತಿ ಕಂಪ್ಲೀಟ್ ಮಾಡ್ತೀನಿ ನೋಡಿ. ಇಲ್ಲಿ ಯು ಶೇಪ್ ಇನ್ನೂ ನಿಮಗೆ ಬ್ರಾಡ್ ಆಗಬೇಕು ಅಂತಂದರೆ ಬ್ಲಾಕ್ನ ನೀವು ಜಾಸ್ತಿ ಮಾಡ್ಕೋಬೋದು. ಲಾಕ್ ಮಾಡ್ಕೊಂಡ ನಂತರ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ನೋಡಿ, ಅಲ್ಲಿ ಒಂದು ಲಾಕ್ ಮಧ್ಯ ಬರುತ್ತೆ ಅದು ಅಲ್ವಾ. ಸೊ ಲಾಕ್ ಮಧ್ಯ ಬರುತ್ತೆ. ಸೊ ಅಲ್ಲಿ ನೆಕ್ಸ್ಟ್ ಬ್ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಒಂದು ಚೈನ್, ನೆಕ್ಸ್ಟ್ ಬ್ಲಾಕ್ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇದೇ ರೀತಿ ನೋಡಿ, ಈ ರೀತಿ ಬರುತ್ತೆ. ಇನ್ನು ಯು ಶೇಪ್ ಬ್ರಾಡ್ ಆಗಬೇಕು ಅಂತಂದರೆ ಆಗಲೇ ಹೇಳಿದಾಗೆ ನೀವು ಬ್ಲಾಕ್ಗಳನ್ನ ಜಾಸ್ತಿ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಸ್ಮಾಲ್ ಸೈಜ್ ಬೀಡನ್ನ ಕೂಡ ತಗೊಂಡಿದ್ದೀನಿ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಏನಿರುತ್ತೆ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು.
ಲಾಕ್ ಮಾಡಿಕೊಂಡು 1 2 3 4 5 ಚೈನ್ ಬರುತ್ತೆ ನನಗೆ. ಈ ಒಂದು ಬೀಡ್ ಏನು ಹಾಕಿದ್ದೇನೆ, ಸೊ ಆ ಬೀಡ್ಗೆ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಚೈನ್ಗಳು. ಬೀಡ್ ಎಷ್ಟು ಸೈಜಲ್ಲಿ ನೀವು ತಗೊಂಡಿರ್ತೀರೋ ಆ ಸೈಜಿಗೆ ನಿಮಗೆ ಇನ್ಕ್ಲೂಡ್ ಆಗುತ್ತೆ. ನನಗೆ ಇಲ್ಲಿ 5 ಚೈನ್ ಹಿಡಿಸುತ್ತೆ. ಸೊ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು 5 ಚೈನ್ ಹಾಕ್ಕೊಂಡು. 5 ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ನೀಡಲ್ಗೆ ಒಂದು ಸತಿ ದಾರಾನ ಸುತ್ಕೊಳ್ಳಿ. ಒಂದು ಸತಿ ನೀಡಲ್ಗೆ ದಾರಾನ ಸುತ್ಕೊಳ್ಳಿ. ಅಲ್ಲಿ 2 ಚೈನ್ ಮತ್ತು ನೀವು ಅಲ್ಲಿ 2 ಚೈನ್ ಹಾಗೆಯೇ ಡಬಲ್ ಕ್ರೋಶ ಕಂಬ ಮಾಡಿರ್ತೀವಲ್ಲ ಅದರ ಮೊದಲನೇ ಬ್ಲಾಕಲ್ಲಿ ನೋಡಿ ನೀಡಲ್ಗೆ ಒಂದು ಸತಿ ದಾರಾನ ಸುತ್ಕೋಬೇಕು. ಅಲ್ಲಿ ಫಸ್ಟ್ ನಾವು ಅಲ್ಲಿ ಬ್ಲಾಕ್ ಮಾಡ್ಕೊಂಡ್ವಲ್ಲ, ಸೊ ಅಲ್ಲಿ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, ಆ 3 ದಾರನ ಒಟ್ಟಿಗೆ ಒಂದು ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಆದಮೇಲೆ ನೀಡಲ್ಸಿಂದ ಸ್ವಲ್ಪ ದಾರನ ಮೇಲೆ ಎತ್ಕೊಳ್ಳಿ. ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿಕೊಂಡು 1 2 3 ಚೈನ್ನ ಹಾಕ್ಕೋಬೇಕು. ಸೊ ಅಲ್ಲಿ ಹಾಫ್ ಡಬಲ್ ಕ್ರೋಶ ಮತ್ತು ಅಲ್ಲಿ 2 ಚೈನ್ ಮೇಲೆ ಗ್ಯಾಪ್ ಕಾಣಿಸುತ್ತೆ ಹಿಂದ್ಗಡೆ. ಸೊ ಅಲ್ಲಿ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ಸುತ್ಕೊಳ್ಳಿ. ನೆಕ್ಸ್ಟ್ ಬ್ಲಾಕಲ್ಲಿ ಹೋಗಿ ದಾರ ತಂದು ನೀಡಲ್ ಮೇಲೆ ಇರೋ 3 ದಾರನ ಒಂದು ಮಾಡ್ಕೋಬೇಕು. ಸ್ವಲ್ಪ ದಾರನ ಮೇಲೆ ಎತ್ಕೊಳ್ಳಿ. ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು 1 2 3 ಚೈನ್ನ ಹಾಕಿ ಅಲ್ಲಿ 2 ಕಂಬ ಮತ್ತು ಇಲ್ಲಿ ಪಿಕೌಟ್ 2 ಮಧ್ಯೆ ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪ್ ಮಧ್ಯೆ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೊಳ್ಳುವಂಥದ್ದು. ಸ್ಮಾಲ್ ಸೈಜ್ ಪಿಕಾಟ್ ಬರುತ್ತೆ, ಬೀಡ್ ವಿತ್ ಪಿಕಾಟ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಫ್ ಡಬಲ್ ಕ್ರೋಶಕ್ಕೆ. ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು, ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ನೆಕ್ಸ್ಟ್ ಬ್ಲಾಕಲ್ಲಿ ಹೋಗಿ ದಾರ ತಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಮಾಡಿ ಬೀಡ್ ಆ್ಯಡ್ ಮಾಡಿಕೊಂಡು 3 ಚೈನ್ ಅಲ್ಲಿ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಕಂಬದ ಹಿಂದ್ಗಡೆ ಗ್ಯಾಪ್ ಇರುತ್ತೆ, ನೀಟಾಗಿ ಕಾಣಿಸುತ್ತೆ ಅದು. ಸೊ ಅಲ್ಲಿ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಯಾರಿಗಾದರೂ ಕ್ರೋಶ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ. ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಕ್ಲಾಸ್ ಎನ್ಕ್ವೈರಿಗೋಸ್ಕರ ಮಾತ್ರ ಕೊಟ್ಟಿರ್ತೀನಿ ಆ ನಂಬರ್ನ. ಸೊ ನೀವು ವಾಟ್ಸಪ್ಗೆ ಮೆಸೇಜ್ನ ಮಾಡಿ. 15 ಡೇಸ್ ಹಾಗೆ 1 ತಿಂಗಳ ಕೋರ್ಸ್ ಆಗಿರುತ್ತೆ. ಸೊ ಪ್ರೈಸ್ ಡೀಟೇಲ್ಸ್ ಎಲ್ಲ ಏನು ಇನ್ಫಾರ್ಮೇಷನ್ ಬೇಕಿದ್ರೂ ನೀವು ವಾಟ್ಸಪ್ಪಲ್ಲಿ ತಿಳ್ಕೊಬೋದು. ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. 3 ಚೈನ್ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ನಾವು ಏನು 7 ಬ್ಲಾಕ್ಗಳನ್ನ ಮಾಡ್ಕೊಂಡ್ವಲ್ಲ ಆಗ, ಸೊ ಆ 7 ಬ್ಲಾಕ್ ಕೂಡ ಒಂದೊಂದು ಪಿಕೌಟ್ ಹಾಗೆಯೇ ಬೀಡ್ ಬರಬೇಕು. ತುಂಬಾ ಈಸಿಯಾಗಿದೆ, ಬಿಗಿನರ್ಸ್ ಕೂಡ ಈಸಿಯಾಗಿ ಈ ಡಿಸೈನ್ಗಳನ್ನ ಹಾಕೋಬೋದು. ಇಲ್ಲಿ ಕೊನೆ ಬ್ಲಾಕ್ ಕೂಡ ನಾನಿಲ್ಲಿ ವರ್ಕ್ನ ಮಾಡ್ಕೋತಾ ಇದ್ದೀನಿ.
ಲಾಕ್ನ ಮಾಡ್ಕೊಳ್ಳಿ. ಪಿಕೌಟ್ ಆದಮೇಲೆ ನೆಕ್ಸ್ಟಲ್ಲಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಆಗಲೇ ನಾವು ಆರ್ಚ್ ಆದಮೇಲೆ ಲಾಕ್ನ ಮಾಡ್ಕೊಂಡ್ವಲ್ಲ, ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ನೋಡಿ ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಸ್ಯಾರಿ ಕಲರ್ ಕಾಂಬಿನೇಷನ್ ಆದರೆ ಸ್ಯಾರಿಗೆ ತಕ್ಕಂತೆ ಕಲರ್ನ ನೀವು ಚೂಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬ್ರಾಡಾಗಿ ಬರುತ್ತೆ. ಸೊ ನೆಕ್ಸ್ಟ್ ಅಲ್ಲಿಂದ 5 ಚೈನ್ ಹಾಕಿ ಬೀಡ್ ಸುತ್ತ ನಾವು 5 ಚೈನ್ನ ಬರೋ ಥರ ಮಾಡಿ ಲಾಕ್ನ ಮಾಡ್ಕೋಬೇಕು. 1 2 3 4 5 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಸಿಂಗಲ್ ಚೈನ್ ಹಾಕಿರ್ತೀವಲ್ಲ, ಅದಕ್ಕೆ ಟಚ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಮತ್ತೆ ನೀಡಲ್ಗೆ ದಾರ ಸುತ್ತಿ ನಾವಲ್ಲಿ ಬ್ಲಾಕ್ಗಳನ್ನ ಮಾಡ್ಕೊಂಡ್ವಲ್ಲ ಚೈನ್ಸ್ಗಳನ್ನು, ಸೊ ಅಲ್ಲಿ ಹೋಗಿ ದಾರ ತಂದು 2ರಲ್ಲೊಂದು 3 ದಾರ ಇರುತ್ತಲ್ಲ ನೀಡಲ್ ಮೇಲೆ, ಸೊ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶ ಮಾಡಿ ಒಂದು ಸಿಂಗಲ್ ಬೀಡ್ ಆ್ಯಡ್ ಮಾಡಿ 3 ಚೈನ್, ಹಾಫ್ ಡಬಲ್ ಕ್ರೋಶ ಅಲ್ಲಿ ಮಧ್ಯ ಕಂಬದ ಹಿಂದ್ಗಡೆ ಸ್ಪೇಸ್ ಕಾಣುತ್ತೆ ನೀಟಾಗಿ. ಸೊ ಅಲ್ಲಿ ಹೋಗಿ 2 ದಾರನ ಒಂದು ಮಾಡ್ಕೋಬೇಕು. ಸೊ ಇಲ್ಲಿ ಇದೇ ರೀತಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ, ಸ್ಯಾಂಪಲ್ ಪೀಸ್ಗೆ ಟ್ರೈ ಮಾಡಿ ನೋಡಿ. ಆಮೇಲೆ ಸ್ಯಾರಿ ಕೂಡ ಹಾಕಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ 5 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ 150 ಸ್ಟ್ಯಾಂಡ್ಸ್ 150 ದಾರದಿಂದ ಕುಚ್ಚು ಕಟ್ಟಿದ್ದೀನಿ. ಸೊ ಈ ಡಿಸೈನ್ಗೆ ನೀವು 450ಇಂದ 550 ತನಕ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ. ಹೆಚ್ಚು ಕಡಿಮೆ ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡ್ಕೊಳ್ಳಿ. ಇಂತಿಷ್ಟೇ ರೇಟು ಅಂತ ನಾವು ಹೇಳೋಕ್ಕಾಗಲ್ಲ. ಒಂದೊಂದು ಕಡೆಯಲ್ಲಿ ಒಂದೊಂದು ರೇಟ್ ಇರುತ್ತೆ. ಸೊ ಈ ಡಿಸೈನ್ ಬಗ್ಗೆ ನಿಮಗೆ ಹೇಗೆ ಅನಿಸ್ತು, ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ ಪ್ಲೀಸ್. ಹಾಗೇನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.